ಇನ್ನು ಅಪಾರ್ಟ್ಮೆಂಟ್ ಬೇಸ್ಮೆಂಟ್ಗೆ ನೀರು ನುಗ್ಗಿದೆ. ಮಾರತ್ಹಳ್ಳಿ ಬಳಿ ನೀರನ್ನ ರಸ್ತೆಗೆ ಹರಿಬಿಟ್ಟಿದ್ದಾರೆ ಸಿಬ್ಬಂದಿ. ರಸ್ತೆಗೆ ನೀರು ಹರಿದು ಸಂಪೂರ್ಣ ರಸ್ತೆ ಕೆಸರುಮಯ ಆಗ್ಬಿಟ್ಟಿದೆ. ಗಜಗಾತ್ರದ ಗುಂಡಿಯ ನಡುವೆ ಸಂಚಾರ ಮಾಡಬೇಕಾದಂತಹ ಪರಿಸ್ಥಿತಿ. ಕೆಸರು ಗುಂಡಿಯಲ್ಲಿ ಓರ್ವ ಡೆಲಿವರಿ ಬಾಯ್ ಎಡವಿ ಬೀಳ್ತಾ ಇದ್ದ. ಹಲವು ಪ್ರಮುಖ ರಸ್ತೆಗಳು ಸಂಪೂರ್ಣವಾಗಿ ಜಲಾವೃತ ಆಗಿದ್ದಾವೆ. ಮಾರತ್ಹಳ್ಳಿಯ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಅಪಾರ್ಟ್ಮೆಂಟ್ಗಳು ಜಲಾವೃತವಾಗಿತ್ತು. ಆ ಭಾಗದಿಂದ ನೀರನ್ನ ರಸ್ತೆಗೆ ಹರಿಬಿಡಲಾಗಿದೆ. ಸಂಪೂರ್ಣವಾಗಿ ಕೆಸರುಮಯ ನೀರು. ರಸ್ತೆನೂ ಕೂಡ ಕಂಪ್ಲೀಟ್ ಆಗಿ ಗುಂಡಿ ಬಿದ್ದಿರುವಂತಹ ರಸ್ತೆ. ಆ ಗುಂಡಿ ಬಿದ್ದಂತಹ ರಸ್ತೆನಲ್ಲೇ ಸಂಚರಿಸಬೇಕಾದಂತಹ ಅನಿವಾರ್ಯ ಸ್ಥಿತಿ. ಬಿದ್ದು ಕೈಕಾಲು ಮುಟ್ಕೊಂಡ್ರೆ ಹೊಣೆ ಯಾರು ಅನ್ನುವಂಥ ಪ್ರಶ್ನೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸತ್ತಾರ್ ನೀಡ್ತಾ ಹೋಗ್ತಾರೆ. ಸತ್ತಾರ್, ಅಪಾರ್ಟ್ಮೆಂಟ್ಗೆ ನುಗ್ಗಿದಂತಹ ನೀರನ್ನೆಲ್ಲ ಕ್ಲಿಯರ್ ಮಾಡಲಾಯ್ತಾ? ಮತ್ತೊಂದು ಕಡೆಗೆ ರಸ್ತೆಗಳ ಸ್ಥಿತಿಯನ್ನ ಗಮನಿಸ್ತಾ ಇದ್ದೀವಿ. ಮಾರತ್ಹಳ್ಳಿನಲ್ಲಿ ರಸ್ತೆ ಎಲ್ಲಿದೆ ಅಂತ ಹುಡುಕಬೇಕು. ಆ ಗುಂಡಿಗಳ ಮಧ್ಯೆ ಸದ್ಯದ ಸಿಚುವೇಶನ್ ನಲ್ಲಿ ಏನ್ ಅಪ್ಡೇಟ್ ಸಿಗ್ತಾ ಇದೆ ಸತ್ತಾರ್? ವಿದ್ಯಾ, ಆ ಒಂದು ರಸ್ತೆ ಏನಿದೆ ಅದು ಗುಂಡಿಮಯ, ಕೆಸರುಮಯ, ಜಲಮಯ ಈ ಮೂರು ಸೇರಿದ್ರೆ ಏನಾಗುತ್ತೆ ಒಂದು ಚಿತ್ರಣ ಬರುತ್ತಲ್ಲ, ಆ ರೀತಿಯ ರಸ್ತೆ ಅದು. ಇದರಿಂದ ಇದೀಗ ಸವಾರರ ಪ್ರಯಾಣ ಏನಿದೆ ಅದು ಕೂಡ ಅಯೋಮಯ ಆಗಿರುವಂತದ್ದು. ಅಲ್ಲಿ ಎಲ್ಲಿ ಗುಂಡಿ ಇದೆ, ಎಲ್ಲಿ ರಸ್ತೆ ಇದೆ ಎಂದು ಹುಡುಕ್ಬೇಕಾಗುತ್ತೆ. ಸಾಮಾನ್ಯವಾಗಿ ರಸ್ತೆ ನಡುವೆ ಗುಂಡಿ ಇದ್ರೆ ಅಲ್ಲಿ ಗುಂಡಿ ನಡುವೆ ರಸ್ತೆ ಇದೆಯಾ ಅನ್ನೋ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಈ ಒಂದು ರಸ್ತೆಯಲ್ಲಿ ಸಂಚಾರ ಮಾಡ್ಬೇಕಂದ್ರೆ ಒಂದು ರೀತಿಯಲ್ಲಿ ಜೀವವನ್ನು, ಪ್ರಾಣವನ್ನು ಕೈಯಲ್ಲೇ ಹಿಡಿದು ಓಡಾಡಬೇಕಾದ ಸ್ಥಿತಿ ಅಲ್ಲಿ ನಿರ್ಮಾಣ ಆಗಿರುವಂತದ್ದು. ಹಿಂದೆ ಇದೇ ಒಂದು ರಸ್ತೆಯಲ್ಲಿ ಕೆಲ ದಿನದ ಹಿಂದೆ ಅಷ್ಟೇ ಒಬ್ಬ ಝೊಮ್ಯಾಟೊ ವ್ಯಾಪಾರಿ ಝೊಮ್ಯಾಟೊದವನು ಏನ್ ಮಾಡ್ತಾನೆ, ಇದು ಸಾಗಾಟ ಮಾಡುವಂತಹ ಸಂದರ್ಭದಲ್ಲಿ, ಆರ್ಡರ್ ಕೊಡುವಂತಹ ಸಂದರ್ಭದಲ್ಲಿ ಆ ಒಂದು ಗುಂಡಿಗೆ ಬಿದ್ದಂತಹ ಪರಿಣಾಮ ಸಂಪೂರ್ಣ ಆತನ ಬಳಿಯಿಂದ ಅಷ್ಟು ವಸ್ತು ಕೂಡ ಸಂಪೂರ್ಣಮಯ ನೀರಿಗೆ ಬಿದ್ದಿದ್ದ ಪರಿಣಾಮ ಅವತ್ತು ತೊಂದರೆಗೀಡಾಗಿದೆ. ಇವತ್ತು ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ರೆ ಅದೇ ಒಂದು ಗುಂಡಿಯಲ್ಲಿ ಮತ್ತೊಬ್ಬ ಝೊಮ್ಯಾಟೊ ಬಾಯ್ ಎಡವಿರುವಂತದ್ದು. ಜಸ್ಟ್ ಯಾಮಾರಿದ್ರು ಕೂಡ ಇವತ್ತು ಅಂದ್ರೆ ಕೆಲ ದಿನದಿಂದ ಹಿಂದೆ ಯಾವ ಘಟನೆ ನಡೆದಿತ್ತು ಆ ಒಂದು ಘಟನೆ ಇವತ್ತು ಮರುಕಳಿಸ್ತಾ ಇತ್ತು. ಬಟ್ ಎಲ್ಲೊಂದು ಕಡೆ ಆತನ ಅದೃಷ್ಟಕ್ಕೆ ಆತ ಬಚಾವಾಗಿರುವಂತದ್ದು. ಅಂದ್ರೆ ಈ ಒಂದು ಪ್ರದೇಶ ಏನಿದೆ ಸಂಪೂರ್ಣವಾಗಿ ನಿನ್ನೆ ಸುರಿದ ಮಳೆಗೆ, ಧಾರಾಕಾರವಾಗಿ ಸುರಿದ ಮಳೆಗೆ ಜಲಾವೃತ ಆಗಿರುವಂತದ್ದು. ಅಪಾರ್ಟ್ಮೆಂಟ್ ಆಗಿರ್ಬೋದು, ಅಂಡರ್ ಪಾಸ್ ಆಗಿರೋದು ಎಲ್ಲವೂ ಸಂಪೂರ್ಣಮಯವಾಗಿ ಜಲಮಯ ಆಗಿರುವಂತದ್ದು. ಅಪಾರ್ಟ್ಮೆಂಟ್ ನ ಬೇಸ್ಮೆಂಟ್ ಅಲ್ಲಿ ನೀರು ನಿಂತಿದ್ದ ಪರಿಣಾಮ ಅಗ್ನಿಶಾಮಕ ಸಿಬ್ಬಂದಿ ಬರ್ತಾರೆ. ನಂತರ ಅಲ್ಲಿಂದ ನೀರನ್ನು ರೋಡ್ಗೆ ಬಿಡ್ತಾರೆ, ಅಪಾರ್ಟ್ಮೆಂಟ್ ಅನ್ನು ಕ್ಲಿಯರ್ ಮಾಡಿ ಕೊಡ್ತಾರೆ. ಬಟ್ ಎಲ್ಲೊಂದು ಕಡೆ ರೋಡ್ಗೆ ಬಿಡುವಂತಹ ಸಂದರ್ಭದಲ್ಲಿ ಅವರೇನಾದ್ರೂ ಬೇರೆ ವ್ಯವಸ್ಥೆ ಇತ್ತು, ಪಕ್ಕದಲ್ಲಿ ಏನಾದ್ರೂ ನೀರು ಹಾದು ಹೋಗುವಂತಹ ಸ್ಥಳಕ್ಕೆ ಬಿಡುವಂತಹ ಒಂದು ಅವಕಾಶ ಇದ್ರೂ ಕೂಡ ಎಲ್ಲೋ ಒಂದು ಕಡೆ ತುರ್ತು ಆಗಿ ಮಾಡುವಂತಹ ಕೆಲಸದಲ್ಲಿ ಈ ರೀತಿ ಎಡವಟ್ಟು ಮಾಡಿದ ಅನ್ನೋ ಪ್ರಶ್ನೆಯನ್ನು ಅಲ್ಲಿಯ ಜನರು ಮಾಡ್ತಾ ಇರುವಂತದ್ದು. ಪರಿಣಾಮ ರೋಡ್ ನಲ್ಲಿ ಇವತ್ತು ಸಂಪೂರ್ಣಮಯವಾಗಿ ಗುಂಡಿಮಯ ರಸ್ತೆ ಆಗಿರುವುದರಿಂದ ಇದೀಗ ಸವಾರರು ಆ ಒಂದು ರಸ್ತೆಯಲ್ಲಿ ಸಂಚಾರ ಮಾಡಲು ಪರದಾಡಬೇಕಾದ ಸನ್ನಿವೇಶ ಕ್ರಿಯೇಟ್ ಆಗಿರುವಂತದ್ದು. ವಿದ್ಯಾಶ್ರೀ, ಥ್ಯಾಂಕ್ ಯು ಸತ್ತಾರ್ ತಮ್ಮೆಲ್ಲ ಡೀಟೇಲ್ಸ್ಗೆ.